ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 23/3/2026 ನಡೀತಕ್ಕಂಥ SSLC ವಾರ್ಷಿಕ ಪರೀಕ್ಷೆಗಾಗಿ ಬೋರ್ಡ್ದವರು ರಿಲೀಸ್ ಮಾಡಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 2ರ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ. ಆಲ್ರೆಡಿ 1ನೇ ಪ್ರಶ್ನೆ ಪತ್ರಿಕೆಯನ್ನು ನಾನು ಹಾಕಿದ್ದೆ. 1, 2, 3, 4 ಈ 4 ಕ್ವಶನ್ ಪೇಪರನ್ನು ನೋಡಿದರೂ ಕೂಡ ನೀವು ಗ್ಯಾರಂಟಿಯಾಗಿ ಪಾಸ್ ಆಗ್ತೀರಿ. ಅದಕ್ಕೆ ಮಾಡೆಲ್ ಕ್ವಶನ್ ಪೇಪರ್ನ ವಿತ್ ಕೀ ಆನ್ಸರರು ಬೋರ್ಡ್ದವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಅವುಗಳನ್ನು ಸಹಿತ ತಪ್ಪದೇ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ. ಸೊ ಪ್ರಶ್ನೆ ಏನಿದೆ ಅಂತಂದರೆ, ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು ಅಂತಂದರೆ ಆಂಪಿಯರ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಚಿತ್ರವನ್ನು ಗಮನಿಸಬೇಕು. ವೃತ್ತಾಕಾರದ ಸುರುಳಿಯ ಕೇಂದ್ರ ಸಿನಲ್ಲಿ ಕಾಂತಕ್ಷೇತ್ರ ಹೇಗಿರ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 0 ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಾಹನದ ಹಿನ್ನೋಟ ದರ್ಪಣವಾಗಿ ಯಾವ ದರ್ಪಣವನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಪಿನ ದರ್ಪಣ. ಇನ್ನು ಗ್ರಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಡಿಲಿಕ್ಕಿರ್ತಕ್ಕಂಥ 2 ಸಲಹೆಗಳನ್ನು ಕೇಳಿದ್ದಾರೆ. ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಓವರ್ಲೋಡ್ ಅಂತಕ್ಕಂಥ ಟಾಪಿಕ್ಕು, ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು, ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು, ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು, ಹಲವಾರು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು, ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸಬೇಕು. ಇನ್ನು ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬಿಡಿಸಿ ಅದರಲ್ಲಿ ಅಮಿಮೀಟರ್ ಮತ್ತು ವೋಲ್ಟಮೀಟರ್ಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದನ್ನು ಕೂಡ ಕೇಳ್ಬೋದು. ಅಥವಾ ನಿಮಗೆ ಮತ್ತು ಬಲ್ಪ್, ಸ್ವಿಚ್ ಅದನ್ನು ಕೂಡ ನಿಮ್ಗೆ ಏನು ಮಾಡ್ಬೋದಪ್ಪ ಅಂದರೆ ಕೇಳ್ಬೋದು. ಒಟ್ಟಾರೆ ಸರಳ ವಿದ್ಯುತ್ ಮಂಡಲವನ್ನು ಒಂದು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ಆಕಾರದಿಂದ 10 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪಡೀತದೆ. ಹಾಗಾದರೆ ಮೋಟಾರಿನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸಾಮರ್ಥ್ಯ ಕಂಡುಹಿಡಿಬೇಕಾದ ಸೂತ್ರ ಗೊತ್ತಿದೆ. P = V × I ಅಂತ ಬರ್ತದೆ. ಹೌದಾ? ಇಲ್ಲಿ ಯಾವ ಥರನಾಗಿ ಬಿಡಿಸ್ಬೇಕಪ್ಪ ಅಂತಂದರೆ ಇದರ ಅರ್ಥ V 220 10 220 ಗುಣಿಸಿದಾಗ 2200 ಬರ್ತದೆ. ಸಾಮರ್ಥ್ಯ ಅಂದರೆ ಫ್ಯಾಟ್ ಅಷ್ಟೇ ಆಗಿರ್ತದೆ ಉತ್ತರ. ಸೊ ನೋಡಿ, ಇಷ್ಟು ಈಸಿಯಾಗಿರ್ತಕ್ಕಂಥ ಲೆಕ್ಕ ಇದೆ. ನಾಳೆ ಬಂದರೂ ಕೂಡ ಬರ್ಬೋದು. ಇನ್ನು ಬಿಳಿ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ಮಾಡಿದ ಪ್ರಯೋಗದ ಚಿತ್ರ ಬರೀರಿ ಅಂತ ಕೇಳಿದರೆ. ಇಟ್ಸ್ ವೆರಿ ಸಿಂಪಲ್ ಅದ. ಸೊ ಈ ಕಡೆ ಇಲ್ಲಿ ಒಂದು ಆಶ್ರಗದ ಬಿಳಿ ಬೆಳಕು ಪರದೆ AP1 P2A. ಇಲ್ಲಿ RV ಯಾವ ಥರನಾಗಿ ಬಾಣದ ಚಿಹ್ನೆಗಳನ್ನು ಗುರುತಿಸಿದ್ದಾರೆ. ಸೇಮ್ ಆಗಿ ನೀವೇನು ಮಾಡಬೇಕು, ಬಿಡಿಸಬೇಕು. ಇನ್ನು ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ಕೇಳಿದ್ದಾರೆ. ಮೊದಲ ನಿಯಮ, ಪತನ ಕೋನ ಪ್ರತಿಫಲನದ ಕೋನಕ್ಕೆ ಸಮಾನ ಇರ್ತದೆ. ಪತನ ಕಿರಣ, ಪ್ರತಿಫಲನದ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲಿ ಇರ್ತವೆ. ಮುಂದಿನ ಪ್ರಶ್ನೆ, ದರ್ಪಣದ ವರ್ಧನೆ ಎಂದರೇನು? ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇದು ಇಂಪಾರ್ಟೆಂಟ್ ಅದ. ದರ್ಪಣಗಳಿಂದ ಉಂಟಾದ ಎತ್ತರ ಮತ್ತು ವಸ್ತುವಿನ ಎತ್ತರದ ನಡುವಿನ ಅನುಪಾತವನ್ನು ನಾವೇನಂತೀವಪ್ಪ ಅಂದ್ರೆ ವರ್ಧನೆ ಅಂತೀವಿ. ಋಣಾತ್ಮಕ ಚಿಹ್ನೆ ಏನು ಸೂಚಿಸ್ತದಪ್ಪ ಅಂದ್ರೆ ಸತ್ಯ ಪ್ರತಿಬಿಂಬವನ್ನು ಸೂಚಿಸ್ತದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ ತೋರಿಸುವ ಚಟುವಟಿಕೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಒಂದು ಡ್ರಾಯಿಂಗ್ ಬೋರ್ಡ್ನ ಮೇಲೆ ಬಿಳಿ ಕಾಗದದ ಹಾಳೆಯನ್ನು ಡ್ರಾಯಿಂಗ್ ಪಿನ್ನುಗಳ ಸಹಾಯದಿಂದ ಅಳವಡಿಸ್ರಿ. ಆಯತಾಕಾರದ ಗಾಜಿನ ಚಪ್ಪಡಿಯನ್ನು ಹಾಳೆಯ ಮೇಲೆ ಮಧ್ಯಭಾಗದಲ್ಲಿ ಇಡಬೇಕು. ಮತ್ತು ಈ ಗಾಜಿನ ಚಪ್ಪಡಿಯ ಸುತ್ತಲೂ ಪೆನ್ಸಿಲಿನ ಸಹಾಯದಿಂದ ರೇಖೆಗಳನ್ನು ಎಳಿಬೇಕು. ಒಂದೇ ರೀತಿಯ 4 ಗುಂಡು ಪಿನ್ನುಗಳನ್ನು ತೆಗೆದುಕೊಂಡು ಅದರಲ್ಲಿ 2 ಪಿನ್ನುಗಳನ್ನು ಹಾಳೆಗೆ ಲಂಬವಾಗಿರುವಂತೆ ಮೇಲಿನ ಅಂಚಿನೊಂದಿಗೆ ಒಂದು ಓರೆಯಾದ ರೇಖೆಯನ್ನು ಉಂಟು ಮಾಡುವಂತೆ ಪಿನ್ನುಗಳನ್ನು ಚುಚ್ಚಬೇಕು. ಈ ಚುಚ್ಚಿರುವ ಪಿನ್ನುಗಳ ಪ್ರತಿಬಿಂಬಗಳಿಗಾಗಿ ಚಪ್ಪಡಿಯ ವಿರುದ್ಧ ಅಂಚಿನಿಂದ ನೋಡಬೇಕು. ಮತ್ತು ಇತರ 2 ಪಿನ್ನುಗಳನ್ನು ಮೊದಲ ಪಿನ್ನುಗಳ ಪ್ರತಿಬಿಂಬಗಳ ನೇರದಲ್ಲಿ ಬರುವಂತೆ ಚುಚ್ಚಬೇಕು. ಈ ಪಿನ್ನುಗಳು ಗಾಜಿನ ಚಪ್ಪಡಿಯನ್ನು ತೆಗೆಯಬೇಕು. ಮೇಲಿನ ಅಂಚಿಗೆ ಮೇಲಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ, ಕೆಳಗಿನ ಅಂಚಿಗೆ ಕೆಳಗಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ, ಆವಾಗ ಗಾಜಿನ ಚಪ್ಪಡಿಯ ಆ 2 ಬಿಂದುಗಳನ್ನು ಸೇರಿಸಿ ಅಂತ ಇದೆ. ಓಕೆ, ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಇನ್ನು ಸಮೀಪ ದೃಷ್ಟಿ ದೋಷ ಅಂದರೆ ಏನು? ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಾದ ಆದರೆ ದೂರದ ವಸ್ತುಗಳನ್ನು ನೋಡಲು ಸಾಧ್ಯವಾಗಿರುವ ಕಣ್ಣಿನ ದೋಷವೇ ಸಮೀಪ ದೃಷ್ಟಿ ದೋಷ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ, ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತೀವಿ. ಈ ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್, ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣು ಏನು ಮಾಡ್ತದಪ್ಪ ಅಂದ್ರೆ ಈ ಸಿಲಿಯರಿ ಸ್ನಾಯುಗಳಿಂದ ಕಣ್ಣಿನ ಮಸೂರದ ವಕ್ರತೆ ಮಾರ್ಪಡಿಸಲ್ಪಡ್ತದೆ, ಅಂದರೆ ಕಡಿಮೆ ಆಗ್ತದೆ. ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗ್ತದೆ, ಕಣ್ಣಿನ ಮಸೂರ ತೆಳ್ಳಗಾಗ್ತದೆ ಅಂತ ನೀವು ಬರಿಬೇಕು. ಇನ್ನು ನಕ್ಷತ್ರಗಳು ಮಿನುಗ್ತವೆ ಆದರೆ ಗ್ರಹಗಳೇ ಮಿನುಗೋದಿಲ್ಲ ಏಕೆ ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ,
ನಕ್ಷತ್ರಗಳ ಮಿನುಗುವಿಕೆ ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತದೆ. ವಾಯುಮಂಡಲದಲ್ಲಿನ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕ ಭಿನ್ನವಾಗಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತದೆ. ಆದ್ದರಿಂದ ನಕ್ಷತ್ರಗಳು ಮಿನುಗಿದಂತೆ ನಮಗೆ ಕಾಣ್ತಾವೆ. ಆದರೆ ಗ್ರಹಗಳು ನಕ್ಷತ್ರಗಳಿಗಿಂತ ಹತ್ತಿರದಲ್ಲಿವೆ. ಇದರಿಂದಾಗಿ ಅವು ನಕ್ಷತ್ರಗಳಿಗಿಂತ ದೊಡ್ಡದಿರುವಂತೆ ಗೋಚರಿಸ್ತವೆ. ಬೆಳಕಿನ ಆಕಾರ ದೊಡ್ಡದಾದಂತೆ ಬೆಳಕಿನ ಸ್ಥಿತ್ಯಂತರ ಕಡಿಮೆ ಆಗ್ತದೆ. ಆದ್ದರಿಂದ ಅವು ನಮಗೆ ಮಿನುಗೋದಿಲ್ಲ ಗ್ರಹಗಳು ಅಂತ ನೀವು ಬರಿಬೇಕು. ನೆಕ್ಸ್ಟ್ ಒನ್, ಸೊಲೆನೈಡ್ ಅಂದರೆ ಏನು? ಎಸ್, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುತ್ತುಗಳನ್ನು ಒತ್ತೊತ್ತಾಗಿ ಹೊಂದಿರುವ ಸಿಲಿಂಡರ್ ಆಕಾರವೇ ಸೊಲೆನೈಡ್. ಇನ್ನು ಫ್ಲೆಮಿಂಗನ ಎಡಗೈ ನಿಯಮವನ್ನು ಬರಿಬೇಕು. ಎಸ್, ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸ್ತದೆ. ಇನ್ನು ಇದು ಕೇಳಿದ್ದಾರೆ ನೋಡಿ, ಥರ್ಡ್ ಕ್ವಶನ್ ಇತ್ತು, ನಮ್ಮ ದೇಶದಲ್ಲಿ ಗ್ರಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದರೆ 220 ವೋಲ್ಟ್. ಸೊ ಇದನ್ನು ಬಂದರೂ ಕೂಡ ಬರ್ಬೋದು, ಚೆನ್ನಾಗಿ ನೋಡ್ಕೊಂಡು ಹೋಗಿ. 2 ಮಾರ್ಕರ್, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ. ಈ ಉಷ್ಣೋತ್ಪಾದನಾ ನಿಯಮವನ್ನು ಆಧರಿಸಿ ಕೆಲಸ ಮಾಡುವ 4 ಸಾಧನಗಳನ್ನು ಬರೀರಿ. ಸೊ ಆನ್ಸರ್ ಈಸ್, ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ವಾಹಕದ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಈ ನಿಯಮವನ್ನು ಕೆಲಸ ಮಾಡ್ತಕ್ಕಂಥ ಸಾಧನ ಇಸ್ತ್ರಿಪೆಟ್ಟಿಗೆ, ಗೀಜರ್, ವಿದ್ಯುತ್ ಒಲೆ ಮತ್ತು ಟೋಸ್ಟರ್. ಕಾರಣ ಕೊಡಬೇಕು, ವಿದ್ಯುತ್ ದೀಪಗಳ ತಂತುಗಳಲ್ಲಿ ಬಹುತೇಕ ಟಂಗ್ಸ್ಟನ್ನನ್ನೇ ಬಳಸ್ತಾರೆ. ಏಕೆಂದರೆ ಟಂಗ್ಸ್ಟನ್ನ ರೋಧಶೀಲತೆ ಮತ್ತು ಕರಗುವ ಬಿಂದು ಹೆಚ್ಚಿನ ರೋಧಶೀಲತೆ ಮತ್ತು ಹೆಚ್ಚಿನ ಕರಗುವ ಬಿಂದನ್ನು ಹೊಂದದ. ಸೆಕೆಂಡ್, ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಯನ್ನು ಬಳಸ್ತಾರೆ. ಬಿಕಾಸ್ ಅವೆರಡು ವಿದ್ಯುತ್ನ ಉತ್ತಮ ವಾಹಕ ಮತ್ತು ಕಡಿಮೆ ರೋಧವನ್ನು ಹೊಂದಿದ್ದಾವೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಓಮ್ನ ನಿಯಮ, ಆಮೇಲೆ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು. ಸ್ಥಿರ ತಾಪದಲ್ಲಿ ವಾಹಕ ತಂತಿಯ ತುದಿಗಳ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಹೇಳೋದೇ ಓಮ್ನ ನಿಯಮ. ಇನ್ನು ಓಮ್ನ ನಿಯಮ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ತಾಪ, ವಾಹಕದ ಪ್ರಾಕೃತಿಕ ಗುಣ. ಇನ್ನು 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥ ಬರೀರಿ ಅಂತ ಕೇಳಿದ್ದಾರೆ. ಅದು ಏನು ಬರಿಬೇಕಾಗಿತ್ತಂದ್ರೆ, ವಾಹಕದ ತುದಿಗಳ ನಡುವೆ 1 ಕೂಲಾಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವೇ 1 ಜೌಲ್. 12ರಲ್ಲಿ ನೋಡಿ, ಸೊ ಮಸೂರದಿಂದ ಲೆಕ್ಕವನ್ನು ಮಾಡಬೇಕು. 20 ಸೆಂಟಿಮೀಟರ್ ಸಂಗಮ ದೂರ, ಪಿನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇಟ್ಟಾಗ ಪ್ರತಿಬಿಂಬದ ಸ್ಥಾನ 60 ಸೆಂಟಿಮೀಟರ್ ಆಗಲು ಎಷ್ಟು ದೂರದಲ್ಲಿ ಇಡಬೇಕು ಅಂತ ಕೇಳಿದ್ದಾರೆ. ಸೊ ಅದನ್ನು ಈ ತರನಾಗಿ FVU. ಸೊ ಅದನ್ನು ನೀವೇನು ಮಾಡಬೇಕು, 1U ಕಂಡುಹಿಡಬೇಕು. ಸೊ ಯು ಕಂಡುಹಿಡಬೇಕಾದ್ರೆ 1/V - 1/F. ಸೊ ಟೋಟಲಿ -30 ಸೆಂಟಿಮೀಟರ್ ಬರ್ತದೆ, ಅಂದರೆ 30 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು. ಇದು ಬೆಳಕು ಪಾಠ ಇದೆಯಲ್ಲ, ಅಲ್ಲಿಂದ ನಿಮಗೆ ಬರ್ತಕ್ಕಂಥ ಇದು ಒಂದು ಗಣಿತೀಯ ಲೆಕ್ಕ. ಸೆಕೆಂಡ್ ಒನ್ ನೋಡಿ, ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರ ಕ್ರಮವಾಗಿ -30 ಸೆಂಟಿಮೀಟರ್, -10 ಸೆಂಟಿಮೀಟರ್ ಇದೆ. ಹಾಗಾದರೆ ಈ ಬಳಸಲಾಗಿರುವ ಮಸೂರದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧಾರ ಮಾಡಿ ಅಂತ ಕೇಳಿದ್ದಾರೆ. ಅಲ್ಲಿ ಮಸೂರದ ವಿಧ ಯಾವ್ದು ಬರ್ತದಪ್ಪ ಅಂದ್ರೆ ನಿಮ್ನ ಬರ್ತದೆ. ಸ್ವಭಾವ ಮಿಥ್ಯ ಮತ್ತು ನೇರ ಅಂತಕ್ಕಂಥದ್ದು ಬರೆದ್ರೆ ಇದು ಫಿಸಿಕ್ಸ್ನಲ್ಲಿ ಮಾಡಲ್ 2 ಕ್ವಶನ್ ಪೇಪರ್ದಲ್ಲಿ ಇತ್ತು. ಕೆಮಿಸ್ಟ್ರಿಗೆ ಪೆಂಟೆನಾನ್ನಲ್ಲಿರುವ ಕ್ರಿಯಾಗುಂಪು -CHO. ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗ್ತದೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿನೇ ಉಂಟಾಗ್ತದೆ. ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿಸಲು ಏನು ಮಾಡಬೇಕು, ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ನನ್ನು ಸೇರಿಸಬೇಕು. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಬಲ ಆಮ್ಲ ಅಂತಾರೆ. ಏಕೆಂದರೆ ಅದು ನೀರಿನಲ್ಲಿ ಸಂಪೂರ್ಣವಾಗಿ ಅಯಾನುಗಳಾಗಿ ವಿಯೋಜನೆಗೊಳ್ತವೆ ಮತ್ತು ನೀರಿನಲ್ಲಿ ಹೆಚ್ಚು H+ ಅಯಾನುಗಳನ್ನು ಉಂಟು ಮಾಡ್ತದೆ. ಲೋಹೋದ್ಧರಣದಲ್ಲಿ ಹುರಿಯುವಿಕೆ ಅಂದರೆ ಏನು, ಅಧಿಕ ಪ್ರಮಾಣದ ಗಾಳಿ ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸುವ ಕ್ರಿಯೆ ಹುರಿಯುವಿಕೆ. ಇನ್ನು ಕಾರ್ಬನ್ ಸಂಯುಕ್ತಗಳ ಒಂದು ಗುಂಪಿನ ಮೊದಲನೇ ಸದಸ್ಯ CH3Cl. ಆದರೆ ಮೂರನೇ ಸದಸ್ಯವನ್ನು ಕಂಡುಹಿಡಬೇಕು. ಅಲ್ಲಿ ಏನಾಗ್ತದೆ, C3H7Cl. ಅದನ್ನು ಕ್ಲೋರೋಪ್ರೋಫೇನ್ ಅಂತ ಕರೀತಾರೆ. ಇನ್ನು ಒಂದು ಲೆಕ್ಕ ಇದೆ ನೋಡಿ, ಅದು ಅಯಾನುಗಳನ್ನು ಮತ್ತು ಉತ್ಪನ್ನಗಳನ್ನು ಕಂಡುಹಿಡಿಬೇಕಂತ ಕೇಳಿದರು. ಅಯಾನು ಹೈಡ್ರೋಜನ್ ಅಯಾನು, ಕ್ಲೋರೈಡ್ ಅಯಾನು, ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಮತ್ತು ನೀರು. ಸೊ ಇದನ್ನು ನೀವು ಈಸಿಯಾಗಿ ರಾಸಾಯನಿಕ ಕ್ರಿಯೆಗಳ ಪಾಠದಲ್ಲಿ ಬರಿಬೋದು. ಇನ್ನು ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಅಯಾನಿಕ್ ಸಂಯುಕ್ತಗಳ ಗುಣ ಕೇಳಿದರು. ವಿಲೀನತೆ, ನೀರಿನಲ್ಲಿ ವಿಲೀನವಾಗ್ತವೆ, ಸಾವಯವ ದ್ರಾವಕದಲ್ಲಿ ವಿಲೀನವಾಗೋದಿಲ್ಲ. ದ್ರವಣ ಬಿಂದು, ಹೆಚ್ಚಿನ ದ್ರವಣ ಬಿಂದು, ಭೌತ ಸ್ಥಿತಿ, ಘನಸ್ಥಿತಿ, ವಿದ್ಯುತ್ ವಾಹಕತೆ, ದುರ್ಬಲ ವಾಹಕಗಳು, ಜಲೀಯ ದ್ರಾವಣದಲ್ಲಿ ಉತ್ತಮ ವಾಹಕಗಳು ಅನ್ನೋದನ್ನು ಅಯಾನಿಕ್ ಸಂಯುಕ್ತಗಳ ಗುಣಗಳಲ್ಲಿ ಬರಿಬೇಕು. ಕಾರಣ ಕೊಡಿ, ಮೆಗ್ನೀಸಿಯಂ ಲೋಹವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ತಾಮ್ರವನ್ನು ಸ್ಥಾನ ಪಲ್ಲಟಗೊಳ್ಳುತ್ತದೆ.
ಬಿಕಾಸ್ ಮೆಗ್ನೀಸಿಯಂ ಲೋಹ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಆಗದ. ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ. ಏಕೆ? ಅದು ಗಾಳಿಯಲ್ಲಿ ಅದು ಏನು ಮಾಡ್ತದಪ್ಪ ಅಂದ್ರೆ ಗಾಳಿ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತನೆ ಮಾಡೋದ್ರಿಂದ ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡಿ ಇಡ್ತಾರೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ಬೈಪಟ್ ಮಾಡಿ. ಸಾಬೂನಿನ ಅಣುಗಳು ಜಲಾಕರ್ಷಕ ಮತ್ತು ಅಯಾನಿಕ್ ಅಲ್ಲದ ತುದಿ ಮತ್ತು ಜಲವಿಕರ್ಷಕ ಅಯಾನಿಕ್ ತುದಿ ಹೊಂದದ. ಈ ಸಾಬೂನಿನ ಅಯಾನಿಕ್ ಕುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತದೆ. ಈ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿ ಹೊರಮುಖವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡ್ತದೆ. ಹೀಗೆ ಸಾಬೂನಿನ ಮಿಸೈಲ್ ಮತ್ತು ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತದೆ ಅಂತ ಬರಿಬೇಕು. ಇನ್ನು ಕಾರ್ಬನ್ ಪರಮಾಣುಗಳು C4+ ಕ್ಯಾಟಯಾನ್ ಮತ್ತು C4- ಅನಯಾನ್ ಉಂಟು ಮಾಡೋದಿಲ್ಲ. ಏಕೆ? ಇದು ಕೂಡ ವೆರಿ ಮೋಸ್ಟ್ ಫೇವರೇಟ್ ಕ್ವಶನ್. ಕಾರ್ಬನ್ 4 ಎಲೆಕ್ಟ್ರಾನ್ ಕಳೆದುಕೊಳ್ಳುವಂತಾಗಬೇಕಾದರೆ ಇವುಗಳನ್ನು ಹೊರತೆಗೆಯಲು ಹೆಚ್ಚು ಶಕ್ತಿ ಬೇಕು. ಆದ್ದರಿಂದ ಕಾರ್ಬನ್ ಪರಮಾಣು C4+ ಕ್ಯಾಟಯಾನ್ ಉಂಟು ಮಾಡೋದಿಲ್ಲ. ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳಿಗೆ ಹೆಚ್ಚುವರಿ ಎಲೆಕ್ಟ್ರಾನ್ ಹಿಡಿದಿಡುವುದು ಕಷ್ಟ. ಆದ್ದರಿಂದ ಕಾರ್ಬನ್ ಪರಮಾಣು ಏನು ಮಾಡ್ತದಪ್ಪ ಅಂದ್ರೆ C4- ಅನಯಾನ್ ಉಂಟು ಮಾಡೋದೇ ಇಲ್ಲ. ಇದು ಬರಿಬೇಕು. ಇನ್ನು ರಾಸಾಯನಿಕ ಸಮೀಕರಣಗಳ ಸರಿದೂಗಿಸಬೇಕು. Mg+N2 ಇಟ್ ಗಿವ್ಸ್ ಟು Mg3N2 ಅದನ್ನ ಏನಾಗಬೇಕು 2Mg+N2 Mg3N2 ಅಂತ ಬರಿಬೇಕು. ಓಕೆನಾ? ಸೆಕೆಂಡ್ ಇದೆ ನೋಡಿ, NaOH+H2SO4 ಇಟ್ ಗಿವ್ಸ್ ಟು Na2SO4+H2O 2NaOH+H2SO4 Na2SO4+2H2O. ಥರ್ಡ್ ಒನ್ AlOH thrice it gives to Al2O3+H2O AlOH thrice it gives to Al2O3+3H2O. ಇನ್ನು ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆದಿದ್ದೀನಿ, ಅದನ್ನು ಕೂಡ ತಾವೆಲ್ಲ ನೀಟಾಗಿ ನೋಡ್ಕೊಡ್ರಿ. ಆಮ್ಲ ಮಳೆ ಬಗ್ಗೆ ಕೇಳಿದ್ದಾರೆ. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದರೆ ಅದನ್ನು ಆಮ್ಲ ಮಳೆ ಅಂತಾರೆ. ಆಮ್ಲವು ಲೋಹದ ಕಾರ್ಬೈಡ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್. ಅಣುಸೂತ್ರ NaHCO3. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ. ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಮತ್ತು ನಿರ್ಗಮನ ನಾಳವನ್ನು ಗುರುತಿಸಬೇಕಿತ್ತು. ಇದನ್ನು ಗುರುತಿಸಿದರೆ ಇದು ಇಂಪಾರ್ಟೆಂಟ್ ಇತ್ತು. ಓಕೆ, ಇನ್ನು ನೆಕ್ಸ್ಟ್ C3H7COOHನಲ್ಲಿ ಏಕಬಂಧ ಮತ್ತು ದ್ವಿಬಂಧ ಎಷ್ಟು? ಏಕಬಂಧ 12, ದ್ವಿಬಂಧ 11. ಸೈಕ್ಲೋಪೆಂಟೇನ್ ಮತ್ತು ಪ್ರೊಪೆನಾಲ್ನ ರಚನಾ ಸೂತ್ರ ಕೇಳಿದ್ದಾರೆ. ಇದನ್ನು ನೀಟಾಗಿ ನೋಡ್ಕೊಡ್ರಿ. ಓಕೆನಾ? ಇನ್ನು ರಾಸಾಯನಿಕ ಬದಲಾವಣೆಗೆ ಒಳಪಡದ ವಸ್ತು ಮತ್ತು ಒಂದು ಉದಾಹರಣೆಯ ಸಮೀಕರಣದಲ್ಲಿ ಕೊಡಿ ಅಂತ ಕೇಳಿದರು. ನಿಕೆಲ್ ಅಥವಾ ಪೆಲೇಡಿಯಂ ಅಥವಾ ಕ್ರಿಯಾವರ್ಧಕ. ಅದರ ಈ ಥರನಾಗಿರ್ತಕ್ಕಂಥ ನೀವೇನು ಮಾಡಬೇಕು, ಸೂತ್ರವನ್ನು ಬರೆದ್ರೆ ನಿಮಗೆ ಅಂಕಗಳನ್ನು ಕಂಪಲ್ಸರಿಯಾಗಿ ಕೊಡ್ತಾರೆ. ಇನ್ನು ಬಯೋಸೈನ್ಸ್ಗೆ ಬರ್ತೀನಿ. ಬಯಾಲಜಿಯಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದರು. ಚಿತ್ರದಲ್ಲಿ ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯವನ್ನು ಕೇಳಿದರು. ದಪ್ಪವಾದ ಭಿತ್ತಿಯನ್ನು ಹೊಂದಿದೆ, ಹೊಸ ರೈಜೋಪಸ್ ಆಗಿ ಬೆಳೀತದೆ. ಪಿತ್ತರಸಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ, ಅದು ಯಕೃತನಿಂದ ಸ್ರವಿಕೆ ಆಗ್ತದೆ, ಆಹಾರವನ್ನು ಪ್ರತ್ಯಾಮ್ಲೀಯ ಮಾಡ್ತದೆ. ಜೀವವಾಹಿಗೆ ಜೀನ್ ಅಂದರೆ ಅಂಶವಾಹಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ 1 ಮತ್ತು 2. DNA ಘಟಕ ಪ್ರೋಟೀನ್ ಮಾಹಿತಿಯ ಮೂಲ. ಇನ್ನು DNA ಸ್ವಪ್ರತೀಕರಣ ಅಂದರೆ ಏನು? ಎಸ್, ಕೋಶ ವಿಭಜನೆ ಸಿದ್ಧತಾ ಹಂತದಲ್ಲಿ ಮಾತೃಜೀವಕೋಶದ DNA ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆಯೇ DNA ಸ್ವಪ್ರತೀಕರಣ ಅಂತ ಕರಿತೀವಿ. ಇನ್ನು ಮಾನವನ ದೇಹದಲ್ಲಿ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ATP ಪ್ರಮಾಣಕ್ಕೂ ಇರುವ ಸಂಬಂಧ ಏನು? ಈ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆ ಹೆಚ್ಚಾಗ್ತದೆ, ಅದರಿಂದ ಬಿಡುಗಡೆಯಾಗುವ ATP ಪ್ರಮಾಣ ಹೆಚ್ಚಾಗ್ತದೆ. ಸಸ್ಯಗಳಲ್ಲಿ ಆಬ್ಸಿಕ್ ಆಮ್ಲ ಏನು ಮಾಡ್ತದೆ? ಬೆಳವಣಿಗೆಯನ್ನು ಕುಂಠಿತ ಮಾಡ್ತದೆ. ನೆಫ್ರಾನ್ ರಚನೆ ಚೆನ್ನಾಗಿ ಕಲ್ಕೊಡ್ರಿ. ಅದರಲ್ಲಿ ಗ್ಲಾಮರುಲಸನ್ನು ಗುರುತಿಸಲಿಕ್ಕೆ ಕೇಳಿದರು. ಪರಾವರ್ತಿತ ಚಾಪದ ಪ್ರಮುಖ ಭಾಗ ಗ್ರಾಹಕ ಕೋಶ, ಜ್ಞಾನವಾಹಿ ನರಕೋಶ, ಸಂಪರ್ಕ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ. ಇನ್ನು ಮನುಷ್ಯರಲ್ಲಿ ಲೈಂಗಿಕ ಪರಿಪಕ್ವತೆಗೆ ಕಾರಣ ಹಾರ್ಮೋನು. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್, ಮಹಿಳೆಯರಲ್ಲಿ ಈಸ್ಟ್ರೋಜನ್. ಮಾನವನ ಮೆದುಳಿನ ಚಿತ್ರ ಕೇಳಿದರು. ಇದನ್ನು ಕೂಡ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, F2 ಪೀಳಿಗೆ ಚಕ್ಕರ್ ಬೋರ್ಡ್ ಇದೆ. ಸೊ F2 ಪೀಳಿಗೆ ಚಕ್ಕರ್ ಬೋರ್ಡ್ ಕೇಳಿದರು. ಇದರಲ್ಲಿ ವ್ಯಕ್ತವಾಗುವ ಅನುಪಾತ 9:3:3:1. ಇದು ಕೂಡ F2 ಪೀಳಿಗೆ. ಹಳದಿ ಬೀಜಗಳನ್ನು ಕೇಳಿದರು ಚಕ್ಕರ್ ಬೋರ್ಡ್. ಸೊ ಇದು ಈ ಥರನಾಗಿ ಬರ್ತದೆ, ಹಳದಿ ಬೀಜ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳಂದ್ರೇನು? ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ವಿಭಜನೆಗೆ ಒಳಗಾಗುವ ವಸ್ತು. ಓಝೋನ್ ಪದರಕ್ಕೆ ಕುಸಿತಕ್ಕೆ ಕಾರಣವಾದ ರಾಸಾಯನಿಕ CFC. ವಿಘಟಕ ಜೀವಿಗಳಿಗೆ 2 ಉದಾಹರಣೆ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ಇನ್ನು ಮಹಾಪಧಮನಿ ಮತ್ತು ಪುಪ್ಪಸಕ ಅಭಿಧಮನಿಗಳ ಕಾರ್ಯ ಕೇಳಿದ್ದಾರೆ. ಮಹಾಪಧಮನಿ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಕ್ಕೆ ಸಾಗಿಸ್ತದೆ. ಪುಪ್ಪಸಕ ಅಭಿಧಮನಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ಸಾಗಿಸ್ತದೆ.
ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆದ ದ್ಯುತಿ ಸಂಶ್ಲೇಷಣೆ ಬಗ್ಗೆ. ಸೊ ಚೆನ್ನಾಗಿ ನೋಡಿ. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ, ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ. ಇನ್ನು ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅನ್ನು ಕೋಶದ್ರವ್ಯದಲ್ಲಿ ಯಾವ ಅಣುಗಳಾಗಿ ವಿಭಜನೆ ಪಡ್ತಾವ? ಪೈರುವೇಟ. ಆಮೇಲೆ ಹೇಗೆ ವಿಭಜಿಸ್ತಾವ? ಆಕ್ಸಿಜನ್ ಕೊರತೆಯಿಂದ ಲ್ಯಾಕ್ಟಿಕ್ ಆಗಿ ವಿಭಜಿಸ್ತಾವ. ಜೈಲಮ್ ಮತ್ತು ಫ್ಲೋಯಮ್ನ ವ್ಯತ್ಯಾಸ, ಅದು ನೀರುಗೊಳವೆ, ಇದು ಆಹಾರಗೊಳವೆ, ಇದು ಏಕಮುಖ, ಇದು ದ್ವಿಮುಖ. ಶೋಷಣ ಒತ್ತಡ, ಇದು ಅಭಿಸರಣ ಒತ್ತಡ. ಲಾಸ್ಟ್ 38ರಲ್ಲಿ ಸ್ತ್ರೀಯರ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಅಂತಲ್ಲಿ ಜರಾಯುವಿನ ಪಾತ್ರ ಅಂತ ಕೇಳಿದ್ದಾರೆ. ಇದು ತಾಯಿಯಿಂದ ಭ್ರೂಣಕ್ಕೆ ಪೋಷಕಾಂಶ ಸಾಗಿಸ್ತದೆ, ಭ್ರೂಣದಿಂದ ತಾಯಿಗೆ ತ್ಯಾಜ್ಯವನ್ನು ಸಾಗಿಸ್ತದೆ. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆ ಹೊರಗೆ ಇರ್ತವೆ. ಏಕೆ? ಅಂದರೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅಗತ್ಯ ಇರಲು. ಸಿದಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಮರುಹೊಂದಾಣಿಕೆ ಆಗ್ತದೆ, ವಿವರಿಸಿ. ಅಲ್ಲಿನೂ ಕೂಡ ಅವ್ರು ಕೊಟ್ಟಿದ್ದರು. ಈ ಲೈಂಗಿಕ ಕೋಶಗಳಲ್ಲಿ ಮಿಯಾಸಿಸ್ ಕೋಶ ವಿಭಜನೆಯಿಂದ ಮೂಲ ವರ್ಣತಂತುಗಳ ಸಂಖ್ಯೆ ಅರ್ಧದಷ್ಟಾಗ್ತದೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗವಾದಾಗ ವರ್ಣತಂತುಗಳ ಸಂಖ್ಯೆ ಮೂಲದಲ್ಲಿದ್ದಷ್ಟೇ ಮರುಸ್ಥಾಪಿತ ಆಗ್ತದೆ. ಇನ್ನು ಹೈಡ್ರಾ ಮತ್ತು ಪ್ಲನೇರಿಯಾದ ವ್ಯತ್ಯಾಸ ಕೇಳಿದರು. ಹೈಡ್ರಾ ಅಂದರೆ ಮೊಗ್ಗುವಿಕೆಯಿಂದ ಸಂತಾನೋತ್ಪತ್ತಿ, ಪ್ಲನೇರಿಯಾ ಅಂದರೆ ಪುನರುತ್ಪಾದನೆ. ಹೈಡ್ರಾದಲ್ಲಿ ಏನಾಗ್ತದೆ? ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬಾಹ್ಯ ಮೊಗ್ಗಿನ ಬೆಳವಣಿಗೆ. ಪ್ಲನೇರಿಯಾದಲ್ಲಿ ಇದನ್ನು ಎಷ್ಟು ಬೇಕಾದರೂ ತುಂಡು ಮಾಡಬಹುದು ಮತ್ತು ಪ್ರತಿಯೊಂದು ತುಂಡು ಸಂಪೂರ್ಣ ಜೀವಿಯಾಗಿ ಬೆಳೀತದೆ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳನ್ನು ಕೇಳಿದರು, ಅದನ್ನು ನೋಡಿ. ಲಾಸ್ಟ್ ಪ್ರಶ್ನೆ ಕೇಳಿದರು, ಬೀಜ ಒಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೀತದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ತಾವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.